ಎಲ್ಲರಿಗೂ ನಮಸ್ಕಾರ. ನಾವು ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಆಯಿತು. ಈಗ ಸೀದಾ ವಾಟರ್ ಗೇಮ್ ಅಂತ ಹೇಳಿದ್ದಾರೆ. ಬನ್ನಿ ಅಲ್ಲಿ ಯಾವ್ಯಾವಿದೆ ಹೋಗಿ ನೋಡೋಣ. ನೋಡಿ, ಇದೇ ಕೋಡಿ ಬೀಚು. ನೆನ್ನೆ ನೈಟ್ ಬಂದಿದ್ವಲ್ಲ, ಇದ್ರ ಮೇಲೇ ಬಂದಿದ್ದು. ಆದರೆ ಅಡ್ತಾರಲ್ಲಿ ಬಂದ್ಬಿಟ್ಟಿದ್ವಿ. ಇವತ್ತು ಬೆಳಗ್ಗೆ ಕರೆಕ್ಟಾಗಿ ಬಂದಿದ್ದೀವಿ. ನೋಡಿ, ಇದೆ ಸಂಜು ಪೂಜೆ. ನೋಡಿ, ಯಾವುದೋ ಮೀನು ಸತ್ತು ಬಿದ್ದಿದೆ. ಆಕ್ಟೋಪಸ್ ಏನೋ ಗೊತ್ತಾಗ್ತಿಲ್ಲ. ನೋಡಿ, ಹತ್ರಕ್ಕೆ ಹೋಗಿ ಭಯ ಆಗ್ತೈತೆ, ಹೋಗ್ತಿಲ್ಲ. ನೋಡಿ, ಬೋಟಿಂಗಿಗೆ ಅಂದ್ಬಿಟ್ಟು ಕೋಡಿ ಬೀಚಿಂದ ಒಂಚೂರು ಮುಂದೆ ಕರ್ಕೊಂಡ್ಬಂದರು. ಇದೇ ನಾವು ಹೋಗ್ತಿರೋ ಬೋಟು. ಬನ್ನಿ ಹೋಗಿ ಬೋಟ್ ಹತ್ತಿ ಓಡಾಡ್ಕೊಂಬರೋಣ ಒಂದು ರೌಂಡು. ಒಂದು ಅರ್ಧ ಗಂಟೆ ಕರ್ಕೊಂಡು ಹೋಗ್ಬೋದು ಅಂದ್ಕೊತೀನಿ. ನೋಡೋಣ, ಯಾವ ಬೋಟ್ ಗೊತ್ತಿಲ್ಲ, ಹೋಗೋಣ. ರೈಡು ಶುರು. ಜಾಲಿ ಜಾಲಿ, ಫುಲ್ಲು ಜಾಲಿ. ಈ ಜಾಗನ ಬಂದು ಪಂಚಗಂಗಾವಳಿ ಅಂತ ಕರೀತಾರಂತೆ. ಏಕೆಂದರೆ ಇಲ್ಲಿ 5 ನದಿಗಳು ಕೂಡುವಂಥ ಜಾಗ ಅಂತೆ, ಅದಕ್ಕೆ ಈ ಥರ ಕರೀತಾರಂತೆ. ನೋಡಿ, ಅದು ಮೀನು ಹಿಡಿಯೋರು ಬೋಟು. ಮೀನು ಹಿಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಹಿಂದಗಡೆ ಬಲೆ ಎಲ್ಲ ಇದೆ, ಕಾಣಿಸ್ತಿರ್ಬೋದು ನಿಮಗೆ ಮೋಸ್ಟ್ಲಿ. ನೋಡಿ, ಫಿಶ್ ಬಿಡ್ತಾ ಇದ್ದೀವಿ, ಸಿಗ್ತಿಲ್ಲ ಕ್ಯಾಮ್ರಾ ಕಣ್ಣಿಗೆ. ಡಾಲ್ ಫಿಶ್ ನೋಡಿ, ಇನ್ನೂ ಅಷ್ಟು ದೂರದಿಂದೆಲ್ಲ ಫಿಶಿಂಗ್ ಬೋಟ್ಗಳು ಹೋಗ್ತಾ ಇದೆ. ಒಂದೊಂದೇ ಹೋಗ್ತಾ ಇದೆ. ಇನ್ನೂ ಎಷ್ಟು ಬರ್ತಿದ್ದಾವೆ, ಅವಾಗಿಂದ ಹೋಗ್ತಾ ಇದ್ದಾವೆ. ನಮಗೆ ಸುನಾಮಿ ಚಂಡಮಾರುತ ಕಂಟ್ರೋಲ್ ಮಾಡುತ್ತೆ. ನೋಡಿ, ದಡ ಕಾಣ್ತಾ ಇದಲ್ಲ. ನೋಡಿ, ಬೇರೆಲ್ಲ ನೀರಲ್ಲಿಂದನೇ ಇದ್ದಾವೆ. ಈಗ ಮೀನು ಹಿಡಿಬೇಕು ಅಂದರೆ ಅದಕ್ಕೇನು ಗೌರ್ಮೆಂಟ್ಗೆ ಲೈಸೆನ್ಸ್ ತೊಗೊಬೇಕಾ? ಸಿಗುತ್ತೆ, ಲೈಸೆನ್ಸ್ ಸಿಗುತ್ತೆ. ಮತ್ತು ಶಿಪ್ಪು ಸ್ವಂತ ಇರಬೇಕು. ಈಗ ಬಾಡಿಗೆ ಅದು ಸಿಗುತ್ತೆ. ರಾಯಿಟಿ ಕಟ್ಟಲೇಬೇಕು, ಮಳೆ ತುಂಬ್ದಂಗೆ. ನೋಡಿ, 2 ವೀಲರ್ಗೆ ಯಾವ ರೀತಿ ಗ್ಯಾರೇಜು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೋ ಅದೇ ಥರ ಈ ಜಾಗದಲ್ಲಿ ಬೋಟಿದ್ದು ರೆಡಿ ಮಾಡ್ತಾರೆ, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಅದ್ರಕ್ಕೆ ಹೋಗ್ಬಿಟ್ಟು ದೋಣಿ ವ್ಯವಹಾರ ಮುಗಿಸ್ಕೊಂಡು ಈಗ ಎಷ್ಟು ಬಂದ್ವಿ. ಒಂಥರ ಚೆನ್ನಾಗಿತ್ತು, ಸ್ವಲ್ಪ ಭಯನೂ ಆಗ್ತಿತ್ತು. ನಾವು ಕೋಡಿ ಬೀಚಿಂದ ನೆಕ್ಸ್ಟ್ ಬಂದಿದ್ದ ದೇವಸ್ಥಾನ ಯಾವುದಪ್ಪ ಅಂದರೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಮಂದಾರ್ತಿ ಅಂತ. ಇದು ಅಲ್ಲಿಂದ ಸುಮಾರು ಒಂದು 35-40 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ, ಇದೇ ದೇವಸ್ಥಾನದ ಎಂಟ್ರೆನ್ಸು. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ, ನೋಡೋಣ. ಮೊಬೈಲ್ ಅಲೋ ಇರುತ್ತೆ ಇಲ್ಲೋ ಗೊತ್ತು, ಆಲ್ಮೋಸ್ಟ್ ಇರೋಲ್ಲ ಎಲ್ಲ ದೇವಸ್ಥಾನದಲ್ಲೂ. ನೋಡೋಣ. ನೋಡಿ, ಇದು ನಾಗರ ತೀರ್ಥ ಅಂತ. ಇಲ್ಲಿ ಹೋಗ್ಬಿಟ್ಟು ತಲೆ ಮೇಲೆಲ್ಲ ಇದನ್ನು ತೀರ್ಥ ಹಾಕ್ಕೊಂಡ್ಬರ್ತಾ ಇದ್ದಾರೆ.
ಅಲ್ಲಿಂದ ಊಟ ಮಾಡ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಪ್ಲೇಸ್ ಯಾವುದಪ್ಪ ಅಂದರೆ ಶ್ರೀ ಕೇಶವನಾಥೇಶ್ವರ ದೇವಾಲಯ ಮೂಡುಗಲ್ಲು. ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಸುಮಾರು ಒಂದು 3.5 ಕಿಲೋಮೀಟ್ರ್. ನೋಡಿ ಕಾಣಿಸ್ತಿದೆಯಲ್ಲ ಕಲ್ಲು, ನೋಡಿ ಈ ಥರ ರೋಡಲ್ಲಿ ಬರಬೇಕು. ಫುಲ್ಲು ಇದು ಒಂಥರ ಕಾಡು ಸೆಂಟ್ರಲ್ಲೇ ಇದೆ, ಫುಲ್ಲು ಕಲ್ಲು. ಬರೀ ನೋಡಿ ಈ ಥರ ಕಲ್ಲು, ಈ ಥರ ರೋಡಲ್ಲಿ ಬರಬೇಕು. ಸುಮಾರು ಒಂದು 3.5 ಕಿಲೋಮೀಟ್ರು. ಬನ್ನಿ ದೇವಸ್ಥಾನ ಹತ್ರ ಹೋಗೋಣ. ನೋಡಿ ಅಲ್ಲಿಂದ ಕೆಳಗೆ ಇಳ್ಕೊಂಡ್ಬಂದ್ವಿ. ನೋಡಿ ಇದೇ ದೇವಸ್ಥಾನ. ಬನ್ನಿ ದೇವಸ್ಥಾನದ ಹೊರಗಡೆ ಹೋಗೋಣ. ಬಲಗಾಲಿಕ್ಕೆ ಹೊಳಿಕೊಳ್ಳಿ. ಹೋಮ ಮಾಡೋದು ಇದಿದೆ ನೋಡಿ. ಒಳಗಡೆ ಹೋಗ್ತಾ ಇದ್ದೀವಿ. ಕೇಶವನಾಥೇಶ್ವರ ದೇವರು. ಎಣ್ಣೆಯನ್ನು ಆ ದೀಪದ ಕೊನೆಯಲ್ಲಿ ಹಾಕಿಬಿಡಿ ಕೆಳಗಡೆ. ನೋಡಿ ಇದೆ ಎಷ್ಟು ದೊಡ್ಡದಾಗಿದೆ ನೋಡಿ. ಒಳಗಡೆ ಒಂದು 150 ಜನ ನಿಂತ್ಕೊಬೋದು, ಅಷ್ಟು ದೊಡ್ಡದಾಗಿದೆ ನೋಡಿ. ಇದೇ ದೇವಸ್ಥಾನ ಜಾಗ. ಈ ಮೂಡುಗಲ್ಲಲ್ಲಿರೋದು 2 ಮನೆ ಅಂತೆ ನೋಡಿ. ಅರ್ಚಕರದು ಅವ್ರದ್ದು ಅಷ್ಟೇ ಅಂತೆ, 2 ಮನೆ ಅಂತ ಇರೋದು. ಹಸುಗಳಿದಾವಲ್ಲ ತುಂಬ ಇದ್ದಾವೆ ಇವು. ಮೋಸ್ಟ್ಲಿ ಗೋಶಾಲೆ ಇರಬೇಕೇನೋ, ಜಾಸ್ತಿ ಇದಾವೆ ಹೊಸ. ನೋಡಿ ಇದೇ ಜಾಗ. ನೆಕ್ಸ್ಟು ಸೀದಾ ಕುಂದಾಪುರ. ನೋಡಿ ಇದೇ ಕೆರಾಡಿ ಊರು. ಇದು ರಿಷಬ್ ಶೆಟ್ಟಿ ಅವ್ರದ್ದು ಊರಿದು ನೋಡಿ. ಇದೇ ರಿಷಬ್ ಶೆಟ್ಟಿ ಅವರ ಊರು ಕೆರಾಡಿ ಅಂತ. ಇದೇ ಅಂತೆ ಅವ್ರ ಊರು. ನೋಡಿ ಇಲ್ಲೇ ಮುಂದೆ ಇದಿರ್ಬೇಕು, ಅವ್ರ ಮನೆ ಇದೆ ಮುಂದೆ ಅಂದರು, ಗೊತ್ತಿಲ್ಲ ಎಲ್ಲಿದೆ ಅಂತ. ಇದೆ ಕೆರಾಡಿ ಊರು, ರಿಷಬ್ ಶೆಟ್ಟಿ ಅವ್ರ ಊರು. ಶೇರ್ ಮಾಡಿ.